ಅಯ್ಯಯ್ಯ ಈಗ ಹೋಗ್ಬೇಕಾ ಲೈಟ್ ಟಿವಿ ನೋಡೋ ಟೈಮ್ದಾಗೆ ಕರೆಂಟ್ ತೆಗಿತಾನೆ ಅವನು ಮನುಷ್ಯ. ಅನಿಸ್ಕೊಟ್ಟೇನೋ ಒಂದು ನೋಡ್ತಿರ್ತೀವಿ, ಅದನ್ನ ಕರೆಕ್ಟ್ ಟೈಮ್ದಾಗೆ ಇನ್ನೇನು ಭಾಳ ಇಂಪಾರ್ಟೆಂಟ್ ಇದ್ದಾಗ ಲೈಟ್ ಪಟ್ಟೆ ಕಟ್ ಮಾಡಿಬಿಡ್ತಾನೆ ಕರೆಂಟ್. ಲೈಟ್ ಬಿಲ್ ಇಸ್ಕೊಳಕ್ಕೆ ಬರಲಿ ಕೇಳಿಬಿಡ್ತೀನಿ ನಾನು. ಯಾಕೆ ಟಿವಿ ನೋಡ್ಕೊತ ಕೂತ್ಬಿಟ್ಟೇನ? ಚಾ ಕೊಟ್ಟೆ ಇಲ್ಲ ಇವತ್ತು ಸಂಜೆ ಆಗಪ್ಪತ್ತು ತಿರುಗಿ ಟೈಮ್. ಚಾ ತುಂಬ ಬಂದಿತ್ತು. ಅಯ್ಯಯ್ಯ ನಾನೇ ಕೊಡ್ಬೇಕನ್ರಿ? ಚಾ ಮಾಡ್ತಿದ್ಲಿಟ್ಟೊತ್ತಿಗೆ ದಿನ ಎಲ್ಲಿ ಹೋಗ್ಯಾಳ ಏನ ಮನ್ಯಾಗೂ ಕಾಣಲಿಗ್ಯಾಳ. ಹೋಲ್ ಬಿಡು, ಎಲ್ಲಿ ಹೋಗ್ಯಾನ? ನಮಗೆ ಬೇಕಾಗಿತ್ತು ಈಗ ಚಾ ಮಾಡ್ಕೊಂಡು ಹೋಗು. ನಾ ಎಲ್ಲಿ ಹೇಳಕ್ಕೆ ಹೋಲಿಗ ಕಾಲು ಹಿಡ್ದವ ಮೊದಲೇ ಎಲ್ಲಿ ಒದ್ದಾಡ್ಕೊತಿ ಹೇಳಿ ಬಂದು ಮಾಡ್ಕೊಡ್ತಾಳೆ ನಿಂದಿರ್ರಿ. ಅಕ್ಕಿ ಶಿಲ್ಪ ಬಂದು ಅಕ್ಕಿ ಮಾಡಿಕೊಟ್ಟು ನಾ ಕುಡಿದ್ರಾಗೆ ಬೆಳಕು ಹರಿತೈತಿ. ಮಾಡಿ ಹೋಗಿ ಒಂದಿಟ್ಟು ಏನಾಗುದಿಲ್ಲ. ಸುಮ್ಮ ತಣ್ಣ ಕುಂದಿರಿ, ಬರ್ತಾಳ ಮಾಡ್ಕೊಡ್ತಾ. ಒಂದಿಟ್ಟು ಕುಂದಿರಿ, ಏನು ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಯಾವಾಗ್ರೆ ಒಂದಿನ ಏನ್ರಿ ಆಗೋದಿಲ್ಲ. ಕುಂದಿರಿ ಒಂದಿಟ್ಟು. ಯಾಕಪ್ಪ ಏನು ಮಾತಾಡ್ಕೊತ ಕೂತಿರಲ್ಲ ಇಬ್ರು? ಎಲ್ಲಿ ಶಿಲ್ಪ ಕಣ್ಣಲ್ಲಿಗೆ ಅಲ್ಲ? ಇದೊಂದು ನನ್ನ ಮಗ ಒಂದು ಬಾಡ್ಯ ಬುರುಪುರ್ಸತ್ಲೆ ಬರೀ ಹಿಂತಿನೇ ಕೇಳ್ತೈತಿ. ಎಲ್ಲಿ ಶಿಲ್ಪ ಕಣ್ಣಲ್ಲಿಗೆ ಆಗ ಏನು ಕಾಣ್ಲಿಕ್ಕಂದ್ರೆ ಕಳ್ಕೊಂಡಂಗೆ ಮಾಡ್ತಾನೆ. ತೀರಾ ಐತೆ ಇಲ್ಲ ಅದು? ಇಲ್ಲಪ್ಪ ಏನಿಲ್ಲ, ಒಂದಿಟ್ಟು ನಿಮ್ಮ ಚಾ ಮಾಡ್ಕೊಡು ಅಂದ್ಯಾ, ಅದಕ್ಕೆ ಶಿಲ್ಪ ಬಂದು ಮಾಡ್ಕೊಡ್ತಾನೆ ನಿಂದಿರತ್ತ ನಾತಿಲ್ಲ. ಹೌದಾ? ಎಲ್ಲಿ ಹೋಗ್ಯಾಳ ಶಿಲ್ಪ? ಮನೆಗಿಲ್ಲ? ಇಲ್ಲಪ್ಪ ನೀನು ಹೇಳ್ತಿಲ್ಲ ಎಲ್ಲಿ ಹೋಗ್ಯಾಳ ನಮಗೆ ಗೊತ್ತಿಲ್ಲ. ಹೇಳಿ ಇದು ಮಾಡಿ ಹೋದ್ರೆ ಗೊತ್ತಾಗಿತ್ತು. ಎಲ್ಲಿ ಹೇಳಿ ಹೋಗಿಲ್ಲ ಬಿಟ್ಟಿಲ್ಲ. ನೀನೇ ಎಲ್ಲಿ ಹೋಗಿ ಹುಡುಕ್ ಹಿತ್ತಲ್ದಾಗದಾಳ ಏನು ಯಾರ ಮನೆಗೆ ತಿರ್ಗಾಡ್ಕೋತ ಹರಿಗಾಡ್ಕೋತ ಹೋಗ್ಯಾಳ ನೋಡು. ಯಾಕೆ ಬೇ ಹಂಗ್ಯಾಕೆ ಮಾತಾಡ್ತಿ? ಹಂಗ್ಯಾಕಂತಿ? ಅಲ್ಲ ಆಕೆ ಎಲ್ಲರೂ ಇಲ್ಲೇ ಎಲ್ಲರೂ ಹಿತ್ತಲ್ದಾಗರೆ ಎಲ್ಲರೂ ಇಲ್ಲೇ ಹಿಂದೆ ಮುಂದೆ ಎಲ್ಲರೂ ಇರ್ತಾಳೆ. ಒಂದು ಅರ್ಬಿ ತಗೊಳಕರೆ ಹೋಗಿರ್ತಾವೆ, ಅಲ್ಲಿ ಇಲ್ಲಿ ಎಲ್ಲರೂ ಹೋಗಿರ್ತಾವೆ. ಯಾರ್ದಾರ ಮನೆಗೆ ಹೋಗೋದಿತ್ತ ನಿನಗೆ ಹೇಳಿ ಹೋಗ್ತಾಳೆ. ಮತ್ತೆ ಇಲ್ಲೇ ಎಲ್ಲರೂ ಇರ್ಬೇಕು ನೋಡು. ಇಲ್ಲಪ್ಪ ಎಲ್ಲ ಹಿತ್ತಲ್ದಾಗೂ ನೋಡಿನಿ, ಅಲ್ಲಿ ನೋಡಿನಿ, ಅರ್ಬಿ ತಕ್ಕೊಳ್ಳೋದು ನೋಡಿನಿ, ಎಲ್ಲಿ ಇಲ್ಲ. ಅದಕ್ಕೆ ನಾ ಹೇಳಕತ್ತೀನಿ. ಹೇಳಿ ನಿನ್ನ ಹೆಂಡತಿಗೆ ಎಲ್ಲರೂ ಹೋಗೋ ಮುಂದೆ ಬರೋ ಮುಂದೆ ಹೇಳಿ ಹೋಗೋದು ಕಲಿಯ ಪದ್ಧತಿ ಇಟ್ಕೋ ಅಂತ ಹೇಳಿ ಒಂದಿಟ್ಟು. ನಾವು ಇಲ್ಲಿ ಸುಮ್ಮನೆ ಹುಡುಕಾಡ್ಕೊತ ಕುಂದ್ರೋದಿಲ್ಲ. ಈಗ ಬಂದ್ರೇನೆ ಭಾಳ ತಾಯ್ತ್ರಿ ಬಂದು? ಈಗ ಬಂದೆ. ಎಲ್ಲಿ ಹೋಗಿದ್ದೆ ನೀನು? ಹೇಳ್ಯಾರ ಹೋಗ್ಬೇಕಿಲ್ಲ? ಇಲ್ರಿ, ನಾನು ಅಲ್ಲಿ ನಿಂಗಕ್ಕರ ಮನೆಗೆ ಹೋಗಿದ್ದೆ ರೀ. ಅಂದ್ರಿಗೆ ಪತ್ತೆದಾರಿ ಕೆಲಸ ಮಾಡೋಕ್ಕೆ ಹೋಗ್ಯಾಳ ಅಂದಂಗೆ ಆಯ್ತು. ಅಲ್ಲಿ ಹೋಗಿ ಎಲ್ಲ ತಿಳ್ಕೊಂಡೆ ಬಂದಾಳಕಿ. ನನಗಿನ್ನು ಹೇಳಿ ಹೋದ್ರೆ ಇನ್ನು ಬಿಡುದಿಲ್ಲ ಬಾ ಅಂತ ನಂಗೆ ಮಾಡ್ಯಾಳ ಅನ್ಸುತ್ತೆ. ಆಯ್ತಾ, ಸುಮ್ಮನೆ ಮನ್ಯಾಗ ಕೂತು ಕಾರ್ಬಾರ್ ಮಾಡ್ತಾಳೆ. ಮಗನ ಮುಂದೆ ಇವತ್ತು ಸಿಗ್ಬಿಡ್ತಾ. ಮೊದಲೇ ಮಗನ ಕಣ್ಣ ಕೆಟ್ಟಾಗ್ಯಾರ ಹೇಳಿನಿ, ಇಂಥವು ಮಾಡಕ್ಕೆ ಹೋಗಬೇಡ ಅಂತ ಹೇಳಿನಿ. ಅದಕ್ಕೆ ಫೋನ್ಗಿನ ಮಾತಾಡ್ಲಾರ್ದಂಗೆ ಮಾಡಿದ್ರದು ಏನು ಬರ್ತಿತ್ತು ಐತಿಕಿಗೆ ಕುಂದ್ರಿ ಏನಾರು ಮಾಡ್ಕೊತ. ಯಾಕೆ ಎದಕ್ಕೆ ಹೋಗಿದ್ದಿ ಶಿಲ್ಪ? ತಡೀರಿ ಹೇಳ್ತೀನಿ. ಅದು ಒಂದು ಕೆಲಸನೇ ಇತ್ತು, ಅದಕ್ಕೆ ಏನೋ ನನಗೆ ತಲೆಯಾಗಿತ್ತು ರೀ. ಅದು ಕರೆನಾ ಸುಳ್ಳು ಅಂತಂದು ತಿಳ್ಕೊಳಕ್ಕೆ ಹೋಗಿದ್ದೆ ರೀ. ತಿಳ್ಕೊಬೇಕಲ್ರಿ ಅಂತ ಅದ್ರ ಸಂಬಂಧ ಹೋಗಿದ್ದೆ. ಇವು ಇಷ್ಟ ಈ ಸಣ್ಣ ಪುಟ್ಟಕ್ಕೆ ಇವ್ರು ಈ ರೀತಿ ಮಾಡ್ತಾರೆ. ಇನ್ನು ದೊಡ್ಡ ದೊಡ್ಡ ವಿಷಯದಾಗ ಎಷ್ಟು ಕಳ್ಳಕಂತ್ರಿ ಆಟ ಆಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಗೈತಿ. ಅದಕ್ಕೆ ಹೋಗಿದ್ದೆ ರೀ ನಾನು. ಆಯ್ತಾ, ಇನ್ನು ಈಕಿ ನೋಡಕ್ಕೆ ಮಬ್ಬರ್ಗತಿ ಅದ. ಆಕಿ ಸೊಟ್ಟು ಮರೇಕಿ, ಬಿಳಿ ಜೊಂಡಿಗೆ ಮರೇಕಿ ಇಟ್ಟೆಲ್ಲ ಮಾಡ್ಯಾಳ ನೋಡು. ಆಕಿ ನಿಂಗೋಗು ಹೇಳಬೇಡ ಅಂತ ಹೇಳಿ ಏನು ಹೇಳಿಕಿ ಏನು ಕರ್ಕೊಂಬಂದಾಳ ಏನು ಮಾಡ್ಯಾಳು ದೇವರೇ ಬಲ್ಲ. ಹಿಂಗಾಕರ ಬರ್ರಿ ಒಳಗೆ. ಯಾಕೆ ಶಿಲ್ಪ ಅವ್ರನ್ನೇ ಕರ್ಕೊಂಬಂದಿ ಮನೆಗೆ? ಇಲ್ರಿ ತಡೀರಿ, ನಿಮಗೊಂದು ಸತ್ಯ ಗೊತ್ತಾಗಬೇಕಾಗೈತಿ. ಏನು ಎತ್ತ ಅನ್ನೋದು ನಿಮಗೆ ಗೊತ್ತಾಗಬೇಕಾಗೈತಿ. ಅದಕ್ಕೆ ಕರ್ಕೊಂಡು ತಡೀರಿ. ನಿಂಗವ್ವ ಏನು ಹೇಳ್ಬೇಡ ಸುಮ್ಮರು. ಯಾಕೆ ಸುಮ್ಮ ಕೂತೀರಿ ಹೇಳ್ರಿ ನಿಂಗಕ್ಕರ. ಮೊನ್ನೆ 4-5 ದಿನದಿಂದ ನಮ್ಮ ಅವ್ವಾರು ನಿಮಗೆ ಫೋನ್ ಹಚ್ಚಿದ್ರೆ ಏನಿಲ್ಲ ನಿಮ್ಮ ಮನೆಗೆ. ಹೇಳ್ಬೇಡ ಇವ್ವ ಹೇಳ್ಬೇಡ. ಹಚ್ಚಿದ್ರು ಶಿಲ್ಪ ಹಚ್ಚಿದ್ರು. 4-5 ದಿನ ಹಿಂದೆ ಹಚ್ಚಾರಿ. ಆದ್ರೆ ನೀವೇನು ಹೇಳಿದ್ರಿ ನನಗೆ? ಇಲ್ಲ ನಮ್ಮ ಮನೆಗೆ ಫೋನ್ ರಿಪೇರಿ ಐತಿ, ಫೋನ್ ಯಾವ ಬರೋದಿಲ್ಲ ಹೋಗೋದಿಲ್ಲ ಅಂತ ಹೇಳಿದ್ರಿ. ಅದನ್ನ ಯಾಕೆ ಹೇಳಿದ್ರಿ? ಹೌದವಾ, 4-5 ದಿನ ಹಿಂದೆ ಹಚ್ಚಿದ್ರಿ ನಿಮ್ಮವರು. ನಾ ಕರ್ಯಾಕೂ ಬಂದಿದ್ದೆ ಮನೆಗೆ. ಕರ್ಯಾಕೆ ಬಂದಾಗ ನಿಮ್ಮ ಅತ್ತಿದ್ಲು, ನೀ ಕೊನೆಗೆ ಮಕ್ಕೊಂದಿದ್ದಿ. ನಿಮ್ಮ ಅತ್ತೇನಂದು ಅವ್ರ ಅವ್ವಾರು ಹಚ್ಚಿದ್ದು ಆಕಿಗೆ ಫೋನ್ ಹೇಳಕ್ಕೆ ಹೋಗಬೇಡ, ಆಕಿ ಮಾತಾಡಿಸ್ಬೇಡ. ಏನಾರು ಕೇಳಿದ್ರೆ ಇಲ್ಲ ನಮ್ಮ ಮನೆಗೆ ಯಾರೂ ಇಲ್ಲ ಅಂತ ಹೇಳಕ್ಕೆ ನಿಮ್ಮ ಅತ್ತಿಯರು ಹೇಳಿದ್ರವ ಗೌರಕ್ಕ. ಅದಕ್ಕೆ ನಾ ಹಂಗೆ ಹೇಳಿ. ಇದ್ರಾಗ ನಂದೇನೂ ತಪ್ಪಿಲ್ಲವ. ನಾ ಮತ್ತು ಹಂಗೆ ಆಕಿ ನಿಮ್ಮ ಅತ್ತೆ ಅದಕ್ಕೆ ಹಂಗೆ ಮಾಡ್ಯಾಳೋ ಏನೋ ಎತ್ತ ಅದು ನಿಮ್ಮ ಮಧ್ಯೆ ಗೊತ್ತದು, ನಿಮಗೆ ಗೊತ್ತದು. ಅದನ್ನು ನೀವು ಕೇಳಿ ಬಗೆಹರಿಸ್ಕೊರಿ ಯಾಕೆ ಹಿಂಗಾಯ್ತು ಏನು ಅಂತಂದು. ಮತ್ತು ನಾನು ಹೇಳಬೇಕು ಅನ್ಕೊಂಡೆ. ನಿಮ್ಮ ಅತ್ತೆ ಇಲ್ಲ ಬೇಡ ಹೇಳಕ್ಕೆ ಹೋಗಬೇಡ ಅಂದಿದ್ದಕ್ಕೆ ನಾ ಸುಮ್ಬಿಟ್ಟೆ. ಅಲ್ರಿ ನಮ್ಮ ಅತ್ತಿಯರು ಹೇಳಬೇಡ ಅಂತಂದ್ರು ನೀವು ಒಂದು ಮಾತಾರ ಹೇಳಬೇಕಿಲ್ಲ ನನಗೆ ಮೊನ್ನೆ ಬಂದಾಗ. ಮತ್ತು ನೀವು ಏನೂ ಅನ್ಲೇ ಇಲ್ಲ. ನಿಮ್ಮ ಅತ್ತಿನೇ ಹೋಗಕ್ಕೆ ನಾ ಹೇಳ್ತೀನಿ ಹೋಗಕ್ಕೆ ಬಿಡಲಿಲ್ಲ ನಿನ್ನ ಕೊನೆಗೆ ಅಂದ್ರೆ ನಾವೇನು ಮಾಡಬೇಕು? ನಾವು ಹೊರಗಿನವರು ಏನು ಅಡ್ಡಗಟ್ಟಿ ಏನು ಸರಿಸಿ ಹೋಗಕ್ಕಿತ್ತೇನೆ? ಇಲ್ಲ, ನಿಮ್ಮ ಅತ್ತಿನೇ ಏನು ಬಂದಿದ್ದ ನೋಡ್ಕೊತೀನಿ ಮುಂದೆ. ನೀ ಹೇಳ್ಬಿಡು ಮನೆ ಅವ್ರವ್ವಾರು ಏನರ ಕೇಳಿದ್ರೆ 5 ನಿಮಿಷ ಬಿಟ್ಟು ಹಚ್ಚಿನ ತಂದಿದ್ರು. ಏನರ ಕೇಳಿದ್ರೆ ಇಲ್ಲ ನಮ್ಮ ಮನೆ ತನಕ ಹೋಗಿದ್ದೆ, ಅವ್ರ ಮನೆ ಯಾರು ಇದ್ದಿದ್ದಿಲ್ಲ ಅಂತ ಹೇಳ್ಬಿಡು, ನಾ ಮುಂದಿನ ನಾನು ನೋಡ್ಕೊತೀನಿ ಅಂತಂದ್ರು. ಅದಕ್ಕೆ ನಾ ಹೇಳಿನವ. ಯಾಕೆ ನಿಂಗವ ಯಾಕೆ ಸುಳ್ಳು ಹೇಳ್ತಿ? ನಾ ಎಲ್ಲಿ ಹೇಳಿ ನಿನಗೆ? ಹಾಂ ಯಾಕೆ ಗೌರಕ್ಕ ನೀ ಹಿಂಗೆ ಹೊಳೆ ಬೀಳುತ್ತೆ ಅನ್ನೋದು ಗೊತ್ತಾಗಲಿಲ್ಲವ ನನಗೆ. ನೀನೇ ಹೇಳಂದು ನಾ ಎಲ್ಲಿ ಹೇಳಿನಿ ಅಂತಂತೀಯಲ್ಲ ಮಗನ ಮುಂದೆ. ಇಲ್ಲಪ್ಪ ಶಕ್ರು, ನಾ ಸತ್ಯವಾಗ್ಲೂ ಹೇಳ್ತೀನಿ. ನಿಮ್ಮ ಅವ್ವನೇ ಹೇಳ, ಅವ್ರವ್ರು ಫೋನ್ ಹಚ್ಚಿದ್ದು ಹೇಳಕ್ಕೆ ಹೋಗಬೇಡ, ನೀ ಸುಮ್ಮ ಕುಂದಿರತ್ತಂದು ಹೇಳ. ಮನ್ಯಾಗ ಯಾರೂ ಇಲ್ಲ ಅಂತ ಹೇಳು ಅತ್ತು ಹೇಳ. ಈಗ ನಿಮ್ಮವ್ವ ಹೆಂಗೆ ಹೊಳೆ ಬೀಳಕತ್ತಾಳ ನೋಡಪ್ಪ ನೋಡು. ಮಗನ ನೀ ಏನು ನಂಬೇಡ. ಈಕಿ ನೀನು ಹೇಳ್ತಿ ಏನ ತಲೆ ತುಂಬಿ ಕರ್ಕೊಂಬಂದಾಳಕೀಗ ನನಗೆ ನಿನಗೆ ನಡಬರ್ಕ ಜಗಳ ಹಚ್ಚಕ್ಕ. ನೀ ನಂಬಕ್ಕೆ ಹೋಗಬೇಡ ನೋಡಪ್ಪ ಶೇಖರು. ನಾ ಅಂತೂ ಸುಳ್ಳು ಹೇಳಕತ್ತಿಲ್ಲ. ಯಾವ ದೇವ್ರ ಅನಿ ಮಾಡಿ ಹೇಳಂದ್ರು ಹೇಳ್ತೀನಿ. ನಿಮ್ಮ ಅವ್ವನೇ ಹೇಳ. ಆಕಿ ಅವ್ರವ್ವ ಹಚ್ಚಿದ್ದು ಹೇಳಕ್ಕೆ ಹೋಗಬೇಡ ತಂದಿದ್ದಕ್ಕೆ ನಾ ಬಿಟ್ಟೀನಿ.
ಇನ್ನು ನಿಮಗೆ ಬಿಟ್ಟಿದ್ದದು. ಇನ್ನು ನನ್ನ ನಡವಳಿಕೆ ಯಾಕೆ ಹೋಗಬೇಡಿ ಗೌರಕ್ಕ, ನೀ ಹಿಂಗದಿ ಅನ್ನೋದು ಗೊತ್ತಲಿಲ್ಲ. ಏನ ನೀ ಹೇಳಂದಿದ್ದಕ್ಕೆ ನಾ ಹೇಳಿನಿ, ಅದನ್ನೇ ಈಗ ನನ್ನ ಮೇಲೆ ಉಲ್ಟಾ ನಾ ಏನು ಹೇಳಂದಿನಿ ಅಂತಂದು ಉಲ್ಟಾ ನನ್ನ ಮೇಲೆ ಬಂದು ಚಲೋದಿ ಬಿಡುವ ಗೌರಕ್ಕ ನೀನು. ಅಲ್ಲ ನಿಮ್ಮ ಸಸಿ ಮೇಲೆ ನಿನಗೇನು ಸಿಟ್ಟೈತಿ ಅದನ್ನ ಹಂಗೆ ಹೇಳ್ಕೇಸಿಂದ ಅಲ್ಲ ನನಗೆ ಹೇಳ್ಬಾರ್ದು ಒಂದೇ ಅರ್ಥ ಮಾಡ್ಕೊಪ್ಪ ಶೇಖರು. ಈಗ ನಿನ್ನ ಹೆಂಡತಿ ಮೇಲೆ ನನಗೇನು ದ್ವೇಷ ಐತಿ, ನಾವೇನು ಜಗಳಾಡ್ಯಾವ ಕಡ್ದಾಡ್ಯಾವ ಮಾಡ್ಯಾವ, ಏನು ಮಾಡೀವಿ? ಏನೂ ಮಾಡಿಲ್ಲ. ಆಕಿಗೆ ಅವ್ರವ್ವ ಫೋನ್ ಹಚ್ಚಿದ್ದು ಹೇಳಾರ್ದು ಅವರು ಇಬ್ಬರು ಮಾತಾಡ್ಲಿಕ್ಕೆ ನನಗೇನು ಬರೋದು ಲಾಭ? ಇನ್ನು ನಿಮ್ಮವ್ವರಾದ್ರೆ ಸಸಿ ಮೇಲೆ ವಿರೋಧ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಹಾಗಾಗಿ ಅವ್ರು ಏನಾರು ಹೇಳ್ಬೋದು ನಂಬೋದು. ನನಗೆ ನಿಮ್ಮ ಹೆಂಡತಿಗೆ ಏನೈತಪ್ಪ ಇಟ್ರಾಗೆ ಅರ್ಥ ಮಾಡ್ಕೊ, ನಿಮ್ಮವ್ವ ಸುಳ್ಳು ಹೇಳಕತ್ತ ಅನ್ನೋದು. ನೋಡಿದ್ರಿ, ಅರ್ಥ ಮಾಡ್ಕೊಂಡ್ರಿ? ಹೌದ್ರಿ. ಈಗ ನಿಂಗ ಅಕ್ಕರಿಗೆ ನನಗೆ ಏನು ವಿರೋಧ ಐತಿ? ಅತ್ತಿಯರೇ ನನ್ನ ಜೊತೆ ವಿರೋಧ ಮಾಡೋದು ಗೊತ್ತೈತಿ ನಿಮಗೆ. ನಿಮಗೆ ಮುಂಚೆನೇ ಗೊತ್ತೈತದ. ಅವರೇ ಬೇಕತ್ಲೆ ಹೇಳ್ಯಾರ, ಅವ್ರವ್ರ ಫೋನ್ ಹಚ್ಚಿದ್ದು ಹೇಳಕ್ಕೆ ಹೋಗ್ಬೇಡ ಮಾಡಕ್ಕೆ ಹೋಗ್ಬೇಡ ಅಂತ ಅವ್ರು ಹೇಳ್ಯಾರ. ನಿಂಗ ಅಕ್ಕರಿಗೆ ನನಗೆ ಅವ್ರಿಗೆ ಏನೈತ್ರಿ? ಅವ್ರು ಯಾಕೆ ಹೇಳ್ತಾರೆ? ನಮ್ಮವ್ರ ಜೊತೆ ಮಾತಾಡಿದ್ರೆ ಅವ್ರಿಗೇನು ಬರೋದು, ಮಾತಾಡಲಿಲ್ಲ ಅಂದ್ರೆ ಅವ್ರಿಗೇನು ಬರೋದು? ನೀವು ಇಟ್ಟೆ ವಿಚಾರ ಮಾಡಿರಿ. ನೋಡಿರಿ, ಇದು ಸಣ್ಣ ವಿಚಾರನೇ, ಆದರೆ ಇಂಥ ಸಣ್ಣ ವಿಚಾರದಾಗೆ ಇಷ್ಟು ಕಳ್ಳಕಂತ್ರಿ ಆಟ ಆಡಕತ್ತಾರ ಅತ್ತಿಯರು. ಇದು ಸರಿಯಲ್ಲ. ಇನ್ನು ದೊಡ್ಡ ದೊಡ್ಡ ವಿಚಾರದಾಗ ಏನಾಗ್ತೈತಿ ಅನ್ನೋದು ನೀವು ಅರ್ಥ ಮಾಡ್ಕೊರಿ. ನಿಮಗೆ ಗೊತ್ತಾಗಬೇಕಿದೆ ಎಲ್ಲ, ಏನು ಮನ್ಯಾಗ ಏನು ನಡೆಯಕತ್ತೈತಿ ಏನಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಅದಕ್ಕೆ ನಾನು ನಿಮಗೆ ಇದನ್ನು ಹೇಳೀನಿ. ನೋಡಿರಿ, ಈಗ ಏನು ಮಾಡ್ತೀರಿ ಮಾಡಿರಿ. ಇಂಥ ಸಣ್ಣ ಪುಟ್ಟ ವಿಷಯದಾಗ ರೀ ಅಲ್ರಿ ನಮ್ಮವರು ಏನೋ ಮಗಳು ಬಸಿರದಾಗ ಮಾತಾಡಬೇಕು ಅನ್ನೋದು ಇರ್ತೈತಿ, ನಮಗೂ ಇರ್ತೈತಿ. ಅದನ್ನ ಅಟ್ಟು ತಪ್ಪಿಸಿ ತಮಗೇನು ಬತ್ತು ಲಾಭ? ಈಗ ಆರ್ತಿ ಜೊತೆ ಮಾತಾಡ್ಲಾರ ಇರ್ತಾರನ್ರಿ. ಈಗ ನಾನೇ ಅದನ್ನು ಮಾಡಿದ್ರೆ ಅಷ್ಟು ದೊಡ್ಡದು ಮಾಡ್ತಾರೆ. ತಾವು ಮಾಡಿದ್ದವ್ರಿಗೆ ಯಾವುದೂ ದೊಡ್ಡದು ಕಾಣೋದಿಲ್ಲ. ನಾವು ಮಾಡಿ ಸ್ವಸ್ಥರು ಮಾಡಿದ್ದು ದೊಡ್ಡದಾಗಿ ಎಲ್ಲರ ಮುಂದೆ ತೋರ್ಸಕ್ಕೆ ಚಾಲು ಮಾಡ್ತಾರೆ. ಈಗ ಏನು ಡಿಸಿಷನ್ ತೊಗೋತೀರಿ, ಏನು ನಿರ್ಧಾರ ತೊಗೋತೀರಿ ತೋರಿ. ಯವ್ವ ಏನು ಬೇ ನೀ ಏನು ಮಾಡಿದ್ರು ನೀನು ಬುದ್ಧಿನೇ ಬಿಡಲಾಗಿಯಲ್ಲ. ಅಲ್ಲ ಅವ್ರವ್ವ ಶಿಲ್ಪನ್ ಜೊತೆ ಮಾತಾಡಿದ್ರೆ ಏನು ಬರೋದು? ಅಟ್ ಮಾತಾಡಿದ್ರೆ ನಿನಗೆ ಏನು ಆಗ್ತಿತ್ತಾಯ್ತು? ನೀನು ಆರ್ತಿ ಜೊತೆ ಮಾತಾಡ್ತಿಲ್ಲ, ನಿನ್ನ ಮಗಳ ಜೊತೆ. ಅಲ್ಲವಾ ಇಂಥ ಸಣ್ಣ ಪುಟ್ಟ ವಿಷಯದಾಗ ಮಾತಾಡೋದ್ರಾಗೂ ಇಂಥ ಮಸಲತ್ ಮಾಡಕತ್ತಿಯಲ್ಲ ನೀನು. ಇದು ಚಲೋ ರೀ ಚಲೋ ನಿನಗೆ ಎಷ್ಟು ಹೇಳಬೇಕು ಬೇ? ಅರ್ಥಾರೆ ಮಾಡ್ಕೋತೇನೆ. ಇಂಥ ಬುದ್ಧಿ ಬಿಟ್ಟು ಬಿಡು ಇನ್ನು. ನಿನ್ನ ಮಗಳು ನಿನಗೆ ಹೆಂಗೆ, ಅವ್ರ ಮಗಳು ಅವ್ರಿಗೆ ಹಾಗೆ ಮಾತಾಡೋದು ಮಾಡೋದು ಎಲ್ಲ ಇರ್ತೈತಿ. ಇಂಥ ಸಣ್ಣ ವಿಚಾರದಾಗೆ ಚಿಕ್ಕ ಪುಟ್ಟ ವಿಷಯದಾಗೆ ಇಂಥವು ಕುತಂತ್ರ ಮಾಡ್ತಿಲ್ಲ ನೀನು. ಇಲ್ಲಪ್ಪ ಶೇಖರ್ನ ಮಾಡಿಲ್ಲ ಅಂದ್ರೆ ಮತ್ತೆ ಇನ್ಯಾರು ಮಾಡ್ಯಾರ? ಅವ್ರಿಗೆ ಈಗ ನಿಂಗೋಕರಿಗೆ ಶಿಲ್ಪಾಗ ಏನೂ ಇಲ್ಲ. ಮತ್ತು ಇರೋದೇ ನಿನಗೆ ಶಿಲ್ಪಾಗೈತಿ. ಸಸಿನಂದ್ರೆ ನಿಡಿ ಸೇರೋದಿಲ್ಲ ನೀನು. ಅಟ್ಟು ಮಾಡಿದ್ದಿಲ್ಲ ನಿನಗೇನು ಬತ್ತೀಗ? ಏನು ಬತ್ತು ಹೇಳು ನನಗೆ? ಏನೂ ಬರಲಿಲ್ಲ. ಇದನ್ನು ಬುದ್ಧಿ ಬಿಟ್ಟರೆ ಚಲೋವ. ಯಾಕಂದ್ರೆ ನಾವು ಹೊಳ್ಳೆ ಮುಳ್ಳೆ ಮಗ ಆಗಿ ನಿನಗೆ ಹೇಳೋಕ್ಕಾಗೋದಿಲ್ಲ. ನೋಡಿ ಏನು ವಿಚಾರ ಮಾಡ್ತಿ ಮಾಡು. ಅಪ್ಪ ನೀ ಏನು ಅವಾಗ ಹೇಳ್ತೇನು, ಏನು ಚಂದ ತಿಳಿಸಿ ಹೇಳ್ತೀಯೇನೋ ಏನು ಮಾಡ್ತೇನೆ ನೋಡು, ನಿಮಗೆ ಬಿಟ್ಟಿದ್ದು. ನೀವು ಅವಾಗ ಹಾಗೆ ಮಾಡಿರಿ, ಈಗ ಸುಮ್ಮನೆ ಏನೋ ಒಂದು ಸ್ವಲ್ಪ ತಣ್ಣಗಾಗಿರಿ. ಇದು ಅವ್ವಂದು ಬಾಳೆ ಆಯ್ತಿದು. ಹೌದು, ಏನೋ ದೊಡ್ಡ ವಿಚಾರದಾಗ ಮಾಡ್ತಾರೆ, ಸಣ್ಣ ವಿಷಯದಾಗೂ ಹಿಂಗೆ. ಈಗ ಸಣ್ಣ ವಿಷಯದಾಗ ಇಟ್ಟು ಮಾಡ್ತಾರೆ ಅಂದ್ರೆ ದೊಡ್ಡ ವಿಷಯದಾಗ ಬಿಡ್ತಾರೆ ಇವರು. ಇದು ಸರಿಯಲ್ಲ. ನಾಳೆ ಅಲ್ಲಿ ಬೀಗರ ಮನೆಗೆ ಗೊತ್ತಾಯ್ತಂದ್ರೆ ಏನು ಇವ್ರು ಅತಿ ತೀರಾ ಹಿಂಗದಾಳ. ಇತ್ತು ಸಣ್ಣ ವಿಚಾರಕ್ಕೂ ಹಿಂಗೆ ಮಾಡ್ತಾರೆ. ಮಗಳನ್ನವ್ರು ಬಿಡುದೇ ಇಲ್ಲ. ಹೇಳ ನಮ್ಮ ಅವ್ಗೆ ಗೊತ್ತಾಯ್ತಂದ್ರೆ ನನ್ನ ಮಗಳಿಗೆ ಏನು ಕಿರಿಕಿರಿ ಮಾಡತ್ತಾರಂತಂದು ಒಂದು ನಿಮಿಷ ಬಿಡುದಿಲ್ಲ ಅವ್ರು ನಮ್ಮ ಮಾಮಾರು. ಆಯ್ತಪ್ಪ, ನಾ ಒಂದಿಟ್ಟು ಹೇಳ್ತೀನಿ, ತಿಳಿಸಿ ಹೇಳ್ತೀನ. ನೀ ಏನು ತಲೆ ಕೆಡ್ಸೋಕೆ ಹೋಗಬೇಡ. ನೋಡಿ, ನಾ ಏನು ಮಾಡ್ತೀರಿ, ಏನು ಬಿಡ್ತೀರಿ, ಏನು ಹೇಳ್ತೀರಿ ನಾ ಅಂತ ನನಗೆ ಗೊತ್ತಿಲ್ಲ. ಇದೇ ನೋಡ್ಕೊಂಡು ಆಗಬೇಕಿದೆ. ನನಗೆ ಸುಮ್ಮ ಕುಂದ್ರಕರೆ ಬರ್ತೈತೆ ಇಲ್ಲ. ಇಂಥದ್ದು ಮನ್ಯಾಗ ಇದ್ಕೊಂಡು ಇಂಥ ಪಳ್ಳಕಂತ ಆಟ ಆಡ್ತಿ, ಮತ್ತು ಮಗನ ಕೈಯಾಗ ಸಿಗ್ಬಿಡ್ತಿ, ಮತ್ತು ಅದನ್ನ ನಾ ಮಾಡಿಲ್ಲಪ್ಪ ಅನ್ಕೋತ ಕುಂದಿರ್ತಿ. ಅಲ್ಲ ನಿಂಗವ, ನಿನಗೆ ಹೇಳಬೇಡ ಅಂತ ಹೇಳಿನಿ. ಬಂದು ತಡಕಿಲ್ಲದೆ ನನ್ನ ಮಗನ ಮುಂದೆ ಕಿವಿ ಊದಿದಿ, ಚಾಡ ಚುಚ್ಚಿದಿ. ಹೇಳಬೇಡ ಅಂದಿದ್ದೆ ನಿನಗೆ? ಹ್ಞೂ ಹೇಳಬೇಡ ಅಂದಿದ್ದಿ. ನಿನ್ನ ಮಾತು ಕೇಳ್ಕೊಂಡು ಹೇಳ್ದೆ ನಾನು. ಈಗ ನಾನು ಬುಡಕ್ಕೆ ಬಂದಿರ್ತವೆ ಈಗ. ನಮ್ಮ ಮನ್ಯಾಗಲ್ಲಿ ನಿನ್ನ ಸಸಿ ಬಂದು ಏನು ಮಾತಾಡ ಏನು ಎತ್ತಾನೋ ನಿನಗೆ ಗೊತ್ತೈತೇನೆ? ನಿನ್ನ ಸಸಿ ನಡ್ಬೇಕು ಜಗಕ್ಕೆ ನನ್ನ ಬಳಸ್ಕೊಂಡಿದ್ದೀನಿ. ನಿಮ್ಮಿಬ್ಬರು ಸಲುವಾಗಿ ನನ್ನ ಮಗಳ ಜೀವನ ಯಾಕೆ ನಾ ಹಾಳು ಮಾಡಲಿ? ಚಂದಾಗಿ ಇರೋದು ಕಲಿ ನೀನು ಮೊದಲು ಸಸಿ ಜೊತೆ. ಮತ್ತೀಗ ನನಗೆ ಬಂದ ನನ್ನ ಮೇಲೆ ಸಿಟ್ಟಿ. ನೀ ಮಾಡಿದ್ದಕ್ಕೆ ನನ್ನ ಮೇಲೆ ನಾ ಹೇಳಿಲ್ಲ, ನನ್ನ ಮೇಲೆ ಹಾಕಕತ್ತೇನು? ಇಲ್ಲಾರ್ದ ಅಪ್ಪದಾನೆ ನಾ ಯಾಕೆ ಹೊರಿಸ್ಕೊಳ್ಳಿ? ನೀ ಹೇಳಿದ್ದಕ್ಕೆ ಮಾಡಿ ನಾನು ಹೇಳು. ಹಿಂಗೆ ಅವ್ರವ್ರ ಫೋನ್ ಹಚ್ಚಿ ಬೇಡ ಅಂದಿದ್ದು ಹೇಳಂದಿ. ನಾ ಹೇಳಿನಿ, ನಾನೇನು ತಪ್ಪೈತೆ? ನಾ ಹೇಳಕ್ಕೆ ಬಂದಿದ್ದೆ. ಈಗ ಮತ್ತೆ ನನ್ನ ಮೇಲೆ ಗುರ್ರ ಅನ್ನಕತ್ತೇನು? ನೋಡು ಯಾರು ನಂಬುದು ಯಾರನ್ನ ಬಿಡೋದು? ಏನೋ ಗೆಳತಿದಾಳ ತಂದು ನಂಬಿ ಹೇಳಿದ್ರೆ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡ್ತಾರೆ ಇವ್ರು. ಏನು ನಂಬಕ್ಕೂ ಹೇಳಿಲ್ಲ ನೋಡಿ ಯಾರನ್ನು. ಏನು ದೊಡ್ಡ ಹಂತದ ಕೆಲಸ ಮಾಡಿದ್ನಿ ಆಯ್ತು ನಾನು. ಏನೋ ಫೋನ್ ಹಚ್ಚಿದ್ದು ಹೇಳಬೇಡ ಅಂದ್ಯ, ಅದೇ ದೊಡ್ಡ ಭಾರಿ ಆಗೈತೆ. ನನ್ನ ಗುಡ್ಡನೇ ಕಡ್ಕೊಂಡು ತಲೆ ಮೇಲೆ ಬಿದ್ದಂಗೆ ಮಾಡಕತ್ತಾರೆ ಇಬ್ಬರು ಗಂಡ ಹೆಂಡತಿ. ಹೇ ಮಕಾಶಿ, ಒಂದು ಈಟ್ರೆ ಅರ್ಥ ಮಾಡ್ಕೋತೇನೆ. ಈಗ ಅಕ್ಕಿ ನೀನು ಸಸಿ ಮಾಡಿದ್ದು ನಿನಗೆ ಹೆಂಗೆ ದೊಡ್ಡದು ಕಾಣಕತ್ತೈತಿ. ಅದೇ ಈಗ ಏನಾರೇ ಆರ್ತಿ ಹಚ್ಚಿದ್ಲಂದ್ರೆ ನೀನು ಹಚ್ಚಿದ್ದು ನಿನಗೆ ಹಚ್ಚಿಲ್ಲ ಅಂತಂದು ಏನಾರ ವಿಷಯ ಗೊತ್ತಾಗಿತ್ತು, ಹಿಂಗೆ ಮಾಡ್ಯಾವ ಅಂದ್ರೆ ಕಡ್ಡಿ ಹೋಗಿ ಗುಡ್ಡನೇ ಮಾಡಿಬಿಡ್ತಿದ್ದಿ ನೀನು. ಮಹಾಭಾರತ ರಾಮಾಯಣ ಶುರು ಮಾಡ್ತಿದ್ದಿ ಮನ್ಯಾಗ. ನಿಮ್ದು ತಪ್ಪು ನಿನಗೆ ಅರುವಾಗಲಾಗೈತಿ. ಅಂದಿಟ್ಟು ಅರ್ಥ ಮಾಡ್ಕೋ. ಇದು ಹಿಂಗೆ ಆಯ್ತಂದ್ರೆ ಮತ್ತೆ ಮಗನೂ ದೂರ ಮಾಡ್ಕೋತೀನಿ ನೋಡಿ. ನೀನು ಏನು ಮಾಡ್ತೀನಿ ನೋಡು. ನೀವು ಅವರೇ ಅದಿರು ಹೋರಿ. ಹೆಂಡತಿ ಪರ ನಿಂತು ಮಾತಾಡೋ ಬಿಟ್ಟು ಅವ್ರ ಪರ ಮಾತಾಡಕತ್ತೀರಲ್ಲ, ಇದು ಸರಿಯಲ್ಲ. ಹೌದು, ನಾನು ಐತಿ ನಂದು. ಆದ್ರೆ ನಿನ್ನಟ್ಟು ತೀರಾ ಇಂಥ ಎಲ್ಲ ಕಳ್ಳಕಂತ ಆಟ ಆಡೋದು, ಸಣ್ಣ ಪುಟ್ಟ ವಿಚಾರದಾಗ ನಾ ಮಾಡಕ್ಕೆ ಹೋಗೋದು ಇಂಥವೇನು ಮಾಡೋದಿಲ್ಲ. ಮೊನ್ನೆನೂ ಗೊತ್ತಾಗಿ ನಾ ಒಂದಿಟ್ಟು ಸುಮ್ಮನೆ ದೂರ ಸರ್ಕೊಂಡ್ಬಿಟ್ಟಿನಿ. ಏನು ನಿಮ್ಮ ತಪ್ಪಿನಾರು ನಿನಗೆ ಗೊತ್ತಾಗಲಾಗೈತಿ. ನಿನಗೆ ಎಷ್ಟು ಹೇಳಿದ್ರು ಅಟ್ಟಿ ನೋಡಿ. ನಿಮ್ಮ ಪಲ್ಬೋಗಿ ನೀವು ಉಂಟಿ ಏನಾರು ಮಾಡ್ಕೋ. ಎಲ್ಲರೂ ನನಗೆ ಹೇಳಕ್ಕೆ ಬರೋರೇ ಆದರು, ನನಗೆ ಅರ್ಥ ಮಾಡ್ಸಕ್ಕೆ ಬರೋರೇ ಆದರು, ನನಗೆ ಬುದ್ಧಿ ಹೇಳಕ್ಕೆ ಬರೋರೇ ಆದರು, ಸಣ್ಣವರಿಂದ ದೊಡ್ಡೋರ್ತನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.
ಇವತ್ತು ಜಾಸ್ತಿ ಕಮೆಂಟ್ಸ್ ಇರಲಿಲ್ಲ, ಒಂದು ಎರಡೇನೋ ಇದ್ದು. ಅದಕ್ಕೆ ಏನು ವಿಡಿಯೋ ಕೊನೆ ಎಂಡ್ ಒಳಗೆ ನಾನು ಹೇಳಕತ್ತೀನಿ. ವಿನುತಾ ನರಗುಂದ್ ಅನ್ನೋರು ಅವ್ರ ಕಿಡ್ಸ್ಗೆ ಏನು ಗುಡ್ ಫ್ಯೂಚರ್ ಇರಲಿ, ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇರಲಿ ಅಂತ ವಿಶ್ ಮಾಡಿ ಅಂತ ಇದ್ರು. ಅವ್ರ ಕಿಡ್ಸ್ ಅಂದರೆ ಅವ್ರ ಮಕ್ಕಳ ಹೆಸರು ವೇದಾಂತ್ ಮತ್ತು ವೈಭವಿ. ನಿಮ್ಮ ಜೀವನ ಯಾವಾಗಲೂ ಸುಖಕರವಾಗಿರಲಿ, ಮುಂದಿನ ಜೀವನ ನಿಮ್ಮ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿರಲಿ, ಒಂದು ಒಳ್ಳೆಯ ಸ್ಥಾನಕ್ಕೆ ಒಳ್ಳೆಯ ಹುದ್ದೆಗೆ ನೀವಿಬ್ಬರು ಬರ್ರಿ, ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಲಿ, ನಿಮ್ಮ ನೋಡಿ ಬೇರೆಯವರು ಇನ್ಸ್ಪೈರ್ ಆಗಲಿ, ಒಂದು ಒಳ್ಳೆ ಹುದ್ದೆ ಒಂದು ಒಳ್ಳೆ ಫ್ಯೂಚರ್ನ ಲೀಡ್ ಮಾಡಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಿಮ್ಮಿಬ್ಬರಿಗೂ ಗಾಡ್ ಬ್ಲೆಸ್ ಯು, ಯಾವಾಗೂ ಹ್ಯಾಪಿಯಾಗಿರಿ, ಯಾವಾಗೂ ನಗ್ನಗ್ತಾ ಇರಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಇನ್ನೊಂದು ಕಮೆಂಟ್ಸು ವೀಣಾ ಪೋತ್ದಾರ್ ಅಂತ, ಬರ್ಡೇ ಇದೆ ಇವತ್ತು ಅವ್ರದ್ದು, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ವೀಣಾ ಅವರೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ದೇವ್ರು ಎಲ್ಲನೂ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ನೀವೇನು ಜೀವನದಲ್ಲಿ ಇಷ್ಟಪಟ್ಟಿದ್ದೀರ ಎಲ್ಲನೂ ನಿಮಗೆ ಸಿಗಲಿ. ನೀವು ಜೀವನದಲ್ಲಿ ಯಾವಾಗಲೂ ನಗ್ನಗ್ತಾ ಇರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. 1 ಸೆಕೆಂಡ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತು 2 ಕಮೆಂಟ್ ಇದ್ದು, ಹಾಗಾಗಿ ವಿಶ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಹಾಗೆ ಯಾರೇ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದರೆ ನಮಗೂ ಒಂಥರ ಮೋಟಿವೇಶನ್ ಆಗುತ್ತೆ, ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾರೇ ನನಗೆ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ, ನನ್ನ ವಿಡಿಯೋಸ್ ನೋಡಿ ಇಷ್ಟಪಡ್ತಾ ಇರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು.